ಸ್ನೇಹಿತರೆ, ವಿ ಟಚ್ಗೆ ಸ್ವಾಗತ ಸುಸ್ವಾಗತ. ಮಾಹಿತಿ ಹಾಗೂ ಮನೋರಂಜನೆಗಾಗಿ ವಿ ಟಚ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಅಥ್ಲೆಟಿಕ್ಗಳು ತಮ್ಮ ಕ್ರೀಡಾ ಪ್ರದರ್ಶನಕ್ಕಿಂತ ತಮ್ಮ ತೂಕ ಕಡಿಮೆ ಮಾಡುವ ಕಠಿಣ ಪ್ರಕ್ರಿಯೆಗಾಗಿಯೇ ಪದಕಕ್ಕೆ ಅರ್ಹರು ಎಂದು ಕುಸ್ತಿಪಟು ಸಾಕ್ಷಿ ಮಲಿಕ್ ಇಂದೊಮ್ಮೆ ಹೇಳಿದ್ರು. ಅವ್ರು ಹೇಳಿದ್ದ ಒಂದೊಂದು ಮಾತು ಕೂಡ ಇಂದು ಸತ್ಯವಾಗಿದೆ. ವಿನಿಶಾ ಫೋಗಟ್ ಅವರ ವಿಚಾರದಲ್ಲಿ ಅದು ಜಗಜ್ಜಾಹೀರಾಗಿದೆ. ಭಾರತದ ಕ್ರೀಡಾ ಪಾಲಿಗೆ ಇಂದು ಕರಾಳ ದಿನ. ಪ್ಯಾರಿಸ್ ಒಲಿಂಪಿಕ್ಸ್ ನ ಕುಸ್ತಿ ಫೈನಲ್ ಪಂದ್ಯಕ್ಕೆ ವಿನಿಶಾ ಫೋಗಟ್ ಅವರು ಅನರ್ಹಗೊಂಡಿದ್ದಾರೆ. ಒಲಿಂಪಿಕ್ಸ್ ಫೈನಲ್ ನಿಂದ ಅನರ್ಹಗೊಂಡ ವಿನಿಶಾ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಸಾಂತ್ವನವನ್ನು ಹೇಳಿದ್ದಾರೆ. ಒಲಿಂಪಿಕ್ಸ್ ನಲ್ಲಿ ಪದಕಗಳ ಬರವನ್ನು ಎದುರಿಸುತ್ತಿರುವ ಭಾರತಕ್ಕೆ ಸಿಗಬಹುದಾಗಿದ್ದಂತಹ ಬೆಳ್ಳಿ ಅಥವಾ ಚಿನ್ನ ಮರೀಚಿಕೆಯಾಗಿದೆ. ಹಾಗಾದ್ರೆ ಒಲಿಂಪಿಕ್ಸ್ ನ ನಿಬಂಧನೆಗಳೇನು, ಯಾರು ತಪ್ಪು ಯಾರು ಸರಿ, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾವುದೇ ಕ್ರೀಡಾಪಟುಗಳು ತಮ್ಮ ಪಂದ್ಯಕ್ಕೂ ಪೂರ್ವದಲ್ಲಿ ನಿರ್ದಿಷ್ಟ ದಿನಗಳವರೆಗೆ ವ್ಯವಸ್ಥಿತವಾಗಿ ತಮ್ಮ ದೇಹದ ತೂಕವನ್ನು ಇಳಿಸುವ ಪ್ರಕ್ರಿಯೆ ಅತ್ಯಂತ ಮಹತ್ವದ್ದಾಗಿರುತ್ತೆ. ಪಂದ್ಯಕ್ಕೆ 2 ವಾರ ಮೊದಲು ತೂಕ ಇಳಿಸುವ ಪ್ರಕ್ರಿಯೆಗೆ ಕ್ರೀಡಾಪಟುಗಳು ಮುಂದಾಗ್ತಾರೆ. ದೇಹದ ತೂಕದ ಸುಮಾರು 10% ಇಳಿಸಲು ಕಠಿಣ ಪದ್ಧತಿನ ಅಳವಡಿಸ್ಕೊತಾರೆ. ಉದಾಹರಣೆ, 53 kg ತೂಕದ ಕ್ರೀಡಾಪಟು ಒಬ್ಬರು 50 kg ವಿಭಾಗದಲ್ಲಿ ಆಡೋದಾದ್ರೆ ಮುಂದಿನ 2 ವಾರಗಳವರೆಗೆ ಹಂತ ಹಂತವಾಗಿ ತಮ್ಮ ತೂಕವನ್ನು 50 kg ಒಳಗೆ ತರಲು ಕಠಿಣ ಆಹಾರ ಪದ್ಧತಿ ವ್ಯಾಯಾಮ ಅಳವಡಿಸ್ಕೊತಾರೆ. ದೇಹದ ತೂಕ ಪರೀಕ್ಷೆಗೂ 24 ಗಂಟೆಗಳ ಮೊದಲು ಸ್ವೆಟ್ ಸೂಟ್, ಬೆವರು ಹೆಚ್ಚು ಹೊರಹಾಕಲು ಬಳಸುವಂತಹ ಉಡುಪು ಸ್ವೆಟ್ ಸೂಟ್ ಅನ್ನ ಧರಿಸಿ ಕಠಿಣ ಕಾರ್ಡಿಯೋ ವ್ಯಾಯಾಮವನ್ನ ಮಾಡ್ತಾರೆ. ಹಬೆ ಹಾಗೂ ಸೂನಾದಲ್ಲಿ ಗಂಟೆಗಟ್ಟಲೆ ಕೂರ್ತಾರೆ. ಇದರಿಂದ ದೇಹದಲ್ಲಿರುವಂತಹ ಹೆಚ್ಚಿನ ನೀರಿನಂಶ ಹೊರಗೆ ಹೋಗೋದ್ರಿಂದ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲನ್ನ ಕತ್ತರಿಸೋದ್ರಿಂದ ಕೆಲವೊಂದಷ್ಟು ಗ್ರಾಮ ತೂಕವನ್ನು ಇಳಿಸಬಹುದು. ಈ ರೀತಿಯ ದೇಹದ ತೂಕವನ್ನು ಇಳಿಸಿಕೊಳ್ಳುವಂತಹ ಪ್ರಕ್ರಿಯೆ ಪ್ರತಿಯೊಬ್ಬ ಕ್ರೀಡಾಪಟುಗೂ ಕೂಡ ಗೊತ್ತಿರುತ್ತೆ. ಪಂದ್ಯದ ದಿನ ಕ್ರೀಡಾಪಟುಗಳು ಬೆಳಗ್ಗೆ ಹಾಗೂ ಸಂಜೆ 2 ಬಾರಿ ತೂಕ ಪರೀಕ್ಷೆಗೆ ಒಳಪಡ್ತಾರೆ. ಪ್ರಾಥಮಿಕ ಸುತ್ತಿಗೂ ಮೊದಲು ತೂಕ ಪರೀಕ್ಷೆಗೆ ಒಳಪಟ್ಟಿದ್ರೆ ನಂತರ ಅಂತಿಮ ಸುತ್ತಿನ ಮುನ್ನ ಮತ್ತೊಂದು ಬಾರಿ ತೂಕ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಮಂಗಳವಾರ ಬೆಳಿಗ್ಗೆ ವಿನಿಶಾ ಅವರು ಪ್ರಾಥಮಿಕ ಸುತ್ತಿಗೂ ಮೊದಲು ತೂಕ ಪರೀಕ್ಷೆಗೆ ಒಳಪಟ್ಟಿದ್ರು. ಆಗ ಅದು 50 kg ವಿಭಾಗಕ್ಕೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳಲು ಸಾಕಾಗಿತ್ತು. ಆದರೆ ಬುಧವಾರ ಬೆಳಿಗ್ಗೆ ಮತ್ತೊಂದು ಬಾರಿ ಪರೀಕ್ಷೆಗೆ ಒಳಪಟ್ಟಾಗ ವಿನಿಶಾ ಅವರ ದೇಹದ ತೂಕ 100 ಗ್ರಾಂ ಹೆಚ್ಚಾಗಿತ್ತು. ಇದು ಅವರಿಗೆ ದುಬಾರಿಯಾಯಿತು. ವಿಶ್ವ ಕುಸ್ತಿ ಒಕ್ಕೂಟ UWW ನಿಯಮ 8ರ ಪ್ರಕಾರ ನಿರ್ದಿಷ್ಟ ತೂಕದ ಪಂದ್ಯಗಳಿಗೆ ವೈದ್ಯಕೀಯ ತಪಾಸಣೆ ತಂಡ ಆ ದಿನ ಬೆಳಗ್ಗೆ ತೂಕ ಪರೀಕ್ಷೆ ನಡೆಸಬೇಕು. ಅರ್ಹತೆ ಗಿಟ್ಟಿಸಿಕೊಂಡ ಕ್ರೀಡಾಪಟುಗಳು ಹಾಗೂ ರಿಪಶೇಜ್ ಆಟಗಾರರು 2ನೇ ದಿನ ಬೆಳಗ್ಗೆ ಮತ್ತೆ ತೂಕ ತಪಾಸಣೆಗೆ ಒಳಪಡಬೇಕು. ಆದ್ರೆ ಇಲ್ಲಿ ಯಾವುದೇ ರೀತಿಯ ರಿಯಾಯಿತಿ ಇರುವುದಿಲ್ಲ. ವಿಶ್ವಕಪ್ ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ 2 kg ತೂಕದವರೆಗೆ ರಿಯಾಯಿತಿ ಇರುತ್ತದೆ. ಇದು UWW ರ್ಯಾಂಕಿಂಗ್ ನ ಪಂದ್ಯಾವಳಿಗಳಿಗೆ ಈ ರಿಯಾಯಿತಿ ಅನ್ವಯಿಸದು. UWW ಚಾಪ್ಟರ್ 3ರ ನಿಯಮ 11ರ ಪ್ರಕಾರ ಮೊದಲ ದಿನ ತಪಾಸಣೆಗೆ ಒಳಪಡುವ ಕ್ರೀಡಾಪಟುಗಳ ದೇಹದ ತೂಕ 30 ನಿಮಿಷಗಳವರೆಗೆ ಹಾಗೆ ಇರಬೇಕು. 2ನೇ ದಿನ ಈ ಮಿತಿಯನ್ನ 15 ನಿಮಿಷಗಳಿಗೆ ಇಳಿಸಲಾಗುತ್ತದೆ. ಸ್ನೇಹಿತರೆ, ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ತೂಕದ ನಿಯಮಗಳು ಅನ್ವಯಿಸುತ್ತದೆ ಮತ್ತು ಅದರ ಬಗ್ಗೆ ಅರಿವಿರುತ್ತದೆ. ಉದಾಹರಣೆಗೆ 53 kg ತೂಕದ ಕ್ರೀಡಾಪಟು ಒಬ್ಬರು 50 kg ವಿಭಾಗದಲ್ಲಿ ಆಡುವುದಾದರೆ ಮುಂದಿನ 2 ವಾರಗಳವರೆಗೆ ಹಂತ ಹಂತವಾಗಿ ತಮ್ಮ ತೂಕವನ್ನು 50 kgಗೆ ಒಳಗೆ ತರಲು ಕಠಿಣ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನ ಅಳವಡಿಸಿಕೊತಾರೆ. ಸಾಕಷ್ಟು ಕಠಿಣ ಪರಿಶ್ರಮವನ್ನು ಹಾಕಿದ್ದ ವಿನಿಶಾ ಅವರು ಪದಕ ಗೆಲ್ಲುವ ಕಠಿಣ ಗುರಿಯನ್ನು ಹೊಂದಿದ್ರು. ದುರಾದೃಷ್ಟವಶಾತ್ ಈ ಬಾರಿ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ. ಇದೇ ರೀತಿ ತೂಕದ ಆಧಾರದಲ್ಲಿ ಒಲಿಂಪಿಕ್ಸ್ ನಲ್ಲಿ ಅನರ್ಹಗೊಂಡ ಉದಾಹರಣೆಗಳು ಇದೇ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಡೆದಿದೆ. ಪುರುಷರ ಫ್ರೀ ಸ್ಟೈಲ್ 57 kg ವಿಭಾಗದಲ್ಲಿ ಸರ್ಬಿಯಾದ ಸ್ಟೆವನ್ ಮಿಕ್ ಅವರು, ಪುರುಷರ ಫ್ರೀ ಸ್ಟೈಲ್ 65 kg ವಿಭಾಗದಲ್ಲಿ ಸ್ಲೋವಾಕಿಯಾದ ಬ್ಯಾಟೆರ್ ಬೇಕ್ ಅವರು, ಪುರುಷರ ಲೈಟ್ ಹೆವಿ ವೈಟ್ 80 ರಿಂದ 92 kg ವಿಭಾಗದಲ್ಲಿ ರಷ್ಯಾದ ಡೇನಿಲಾ ಸೆಮೆನೋವ್ ಎಂಬುವರು ಕೂಡ ಈ ದುರಾದೃಷ್ಟದ ಸಾಲಿಗೆ ಸೇರಿದ್ದಾರೆ. ಸ್ನೇಹಿತರೆ, ಮುಂದೊಂದು ದಿನ ಭಾರತದ ಕೀರ್ತಿ ಪತಾಕೆಯನ್ನ ವಿನಿಶಾ ಅವರು ಜಗತ್ತಿನಾದ್ಯಂತ ಹಾರಿಸಲಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ. ವಿ ಟಚ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.